ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಲ್ಫ್ ರಾಷ್ಟ್ರದ ಒಂದು ಯುದ್ಧದಿಂದ ಇವತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ರಾಜ್ಯಾದ್ಯಂತ ಒಂದು ಕೋಳಿ ಸಾಕಾಣಿಕೆದಾರರು ಏನೊಂದು ಮೊಟ್ಟೆ ಬರುತ್ತೆ ಆ ಮೊಟ್ಟೆಯನ್ನು ವಿದೇಶಕ್ಕೆ ರಫ್ತು ಮಾಡೋಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಇವತ್ತು ಸರ್ಕಾರಿ ಶಾಲೆಗಳು ಬಂದಿರುವ ಕಾರಣ ವಿದ್ಯಾರ್ಥಿಗಳಿಗೆ ಮೊಟ್ಟೆಗಳನ್ನು ಸರಬರಾಜು ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇವತ್ತು ಮೊಟ್ಟೆಗಳ ಬೆಲೆಯಲ್ಲಿ ತೀವ್ರ ಕುಸಿತವಾಗಿದ್ದು ಒಂದು ಮೊಟ್ಟೆ ಕೇವಲ ₹3 ಬೆಲೆ ಬಂದಿದೆ. ಈಗ ನಾನು ಚಿಕ್ಕಬಳ್ಳಾಪುರ ನಗರಲ್ಲಿರ್ತಕ್ಕಂಥ ಒಂದು BB ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ನೋಡಿ ಒಂದು ಕೋಳಿ ವ್ಯಾಪಾರಸ್ಥರು ಮತ್ತು ಮೊಟ್ಟೆಗಳನ್ನು ತಂದುಬಿಟ್ಟು ಇಲ್ಲಿ ಬೀದಿಯಲ್ಲಿ ಮೊಟ್ಟೆಗಳನ್ನು ಮಾರ್ತಾ ಇದ್ದಾರೆ. ಅದು ಒಂದು ಮೊಟ್ಟೆಗೆ ₹3 ಬೆಲೆ ರೀತಿಯಲ್ಲಿ ಮಾರ್ತಾ ಇದ್ದಾರೆ. ಅಂದರೆ ₹100 ಮೊಟ್ಟೆಗೆ ಇವತ್ತು ₹30-40 ಮಾರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಇವತ್ತು ಮೊಟ್ಟೆಗೆ ಬೆಲೆ ಇಲ್ಲದೆ ಈ ಕೋಳಿ ಸಾಕಾಣಿಕೆದಾರರು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಏನು ಮಕ್ಕಳಿಗೆ ಒಂದು ಮೊಟ್ಟೆಯನ್ನು ವಿತರಣೆ ಮಾಡ್ತಾಯಿದ್ರು, ಸರ್ಕಾರಿ ಶಾಲೆಗಳು ಇವತ್ತು ಇಲ್ಲ, ಇದರಿಂದ ವಿದ್ಯಾರ್ಥಿಗಳು ಮೊಟ್ಟೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಈ ಏನು ಮೊಟ್ಟೆಗಳ ಉತ್ಪಾದನೆ ಇತ್ತು ಮೊಟ್ಟೆಗಳನ್ನು ವಿದೇಶಗಳಿಗೆ ರಫ್ತು ಮಾಡೋಕ್ಕಾಗದೆ ಇವತ್ತು ಬೀದಿಯಲ್ಲಿ ತಂದುಬಿಟ್ಟು ಮೊಟ್ಟೆಗಳನ್ನು ಮಾರಾಟ ಮಾಡ್ತಾಯಿದ್ರೆ. ಹಾಗಾಗಿ ಮೊಟ್ಟೆ ಪ್ರಿಯರು ಇವತ್ತು ಸಿಕ್ಕಿದ್ದ ಅವಕಾಶ ಅಂತ ಹೇಳ್ಬಿಟ್ಟು ಒಂದಿನ ಬದಲು 4-8 ಮೊಟ್ಟೆಗಳು ತಿನ್ಬೋದಾಗಿದೆ. ಮತ್ತು ಚಿಕ್ಕಬಳ್ಳಾಪುರಲ್ಲಿ ಇದನ್ನು ಮುಗಿಬಿದ್ದು ಕೊಂಡ್ಕೊಳ್ತಾ ಇದ್ದಾರೆ. ಮತ್ತು ಗ್ರಾಹಕರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ತೀನಿ. ಅಣ್ಣ ನಮಸ್ತೆ. ಈಗ ಈ ಮೊಟ್ಟೆನ ಇಷ್ಟು ರೇಟ್ ಯಾವತ್ತೋ ಕೊಂಡ್ಕೊಂಡಿದ್ರೆ ನೀವು? ಇಲ್ಲ ಸರ್, 5-6 ರೂಪಾಯಿ ಬೀಳ್ತಾ ಇತ್ತು. ಈಗ ₹3.30 ಸಿಗ್ತಾ ಇದೆ. ರೈತರಿಗೂ ಒಂದು ಎಲ್ರಿಗೂ ಅನುಕೂಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅಲ್ಲ, ಈಗ ಮೊಟ್ಟೆನ ಇವತ್ತು ಸಾಮಾನ್ಯವಾಗಿ ಬೀದಿಯಲ್ಲಿಟ್ಟು ಮಾರ್ತಿರಲ್ಲ, ಎಲ್ಲ ಅಂಗಡಿಗಳಲ್ಲಿ ಇಟ್ಟಿರ್ತಾರೆ. ಇವತ್ತು ಒಂದು ಕಡೆ ಸ್ಕೂಲುಗಳಿಲ್ಲ, ಒಂದೊಂದು ಕಡೆ ವಿದೇಶಗಳಿಗೆ ಮೊಟ್ಟೆ ಹೋಗ್ತಾ ಇಲ್ಲ. ಹಂಗಾಗಿ ಮೊಟ್ಟೆ ಬೆಲೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಕಡಿಮೆ ಆಗಿದೆ. ಈಗ ಮೊದಲು 5-6 ರೂಪಾಯಿ ಮಾರ್ತಾಯಿದ್ರು. ಇವತ್ತು ಬೀದಿಗೆ ಅದೇ ಬಜಾರಲ್ಲಿ ಇಟ್ಕೊಂಡು ಮಾರೋ ಪರಿಸ್ಥಿತಿ ಬಂದಿದೆ. ₹3.30 ನಮ್ಗೆ ಒಂದು ಮೊಟ್ಟೆ ಕೊಡ್ತಾ ಇದ್ದಾರೆ. ನೀವು ಎಷ್ಟು ಮೊಟ್ಟೆ ತೊಗೊಂಡ್ರಿ? ನಾವೀಗ 200 ಮೊಟ್ಟೆ ತೊಗೊಂಡ್ವಿ. 200 ಮೊಟ್ಟೆ ತೊಗೊಂಡು ₹100ಗೆ 60 ಮೊಟ್ಟೆನ ನಾವು ಪರ್ಚೇಸ್ ₹3.30 ಬಿತ್ತು. ಒಂದು ಮೊಟ್ಟೆ ₹3.33 ಬೀಳುತ್ತೆ. ಈಗ ನೀವು ಎಷ್ಟು ಮೊಟ್ಟೆ ತೊಗೊತಿದ್ರಿ? ಸಾಮಾನ್ಯವಾಗಿ ಅಷ್ಟು ಮೊಟ್ಟೆ ತೊಗೊಂಡ್ಬಿಟ್ಟಿದ್ರಲ್ಲ. ಅದೇ ಈಗ ಕಡಿಮೆ ಅಂತೇಳಿ ಯಾಕೆ ಮತ್ತೆ ಅಂತ ನಾವೀಗ ಕಡಿಮೆಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ 60 ಮೊಟ್ಟೆ ತೊಗೊಂಡಿದ್ವಿ. ಅಂದರೆ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ₹100ಕ್ಕೆ 30 ಮೊಟ್ಟೆ, ಅಂದರೆ ₹200 ಕೊಟ್ಟು 60 ಮೊಟ್ಟೆ ತೊಗೊಂಡಿದ್ವಿ. ಚೆನ್ನಾಗಿ ಆಮ್ಲೆಟ್ ಎಲ್ಲ ಮಾಡ್ಕೊಂಡು ತಿನ್ಬೋದು. ಇನ್ನು ಮಾಡ್ಕೊಂಡು ತಿನ್ನೋದಕ್ಕೆ ಅಲ್ವಾ ಸರ್ ತಗೊಳ್ತಾ ಇರೋದು. ಈಗ ಮೊಟ್ಟೆಯಲ್ಲಿ ಏನೇನು ಮಾಡ್ತೀರಿ ಮನೇಲಿ ಅಡುಗೆ? ಏನು ಮಾಡ್ತೀವಿ? ಮೊಟ್ಟೆ ಬೇಯಿಸ್ತೀವಿ, ಆಮ್ಲೆಟೇ ಮಾಡ್ತೀವಿ, ಮತ್ತು ಎಗ್ ಬಜ್ಜಿ ಮಾಡ್ಕೊಂಡು ತಿಂತೀವಿ. ಅದೇನೋ ಮೊಟ್ಟೆ ಮಸಾಲೆ ಎಲ್ಲ ಮಾಡ್ತಾರಲ್ಲ, ಅದೇ ಮಾಮೂಲಿ ಎಗ್ ರೈಸು ಮಾಡ್ಕೊತೀವಿ. ನೀವು ಚಿಕ್ಕಬಳ್ಳಾಪುರಲ್ಲಿ ಯಾವತ್ತಾದ್ರು ಇಷ್ಟು ಕಡಿಮೆ ರೇಟ್ ಕೇಳಿದ್ರಾ? ಇಲ್ಲ ಸರ್, ಕೇಳಿಲ್ಲ. ₹5 ಕೇಳಿದ್ದೀವಿ, ಈಗ ₹3.30 ಸಿಗ್ತದೆ. ಈಗ ಅಂದರೆ ಸಿಕ್ಕಿದ್ದೆ ಅವಕಾಶ. ಈಗ ಮೊಟ್ಟೆಗಳನ್ನ ಚೆನ್ನಾಗಿ ಕೊಂಡ್ಕೊಂಡು ಚೆನ್ನಾಗಿ ತಿಂದ್ಬಿಡ್ಬೋದು. ಹೌದೌದು, ಅಲ್ಲ, ಒಳ್ಳೆ ದಷ್ಟಪುಷ್ಟ ಆಗ್ಬೋದು. ಹೌದು ಸರ್. ಓಕೆ, ಥ್ಯಾಂಕ್ ಯು. ಒಟ್ಟಿನಲ್ಲಿ ಏನಂತಂದರೆ 100 ಮೊಟ್ಟೆ ₹33 ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟೆಗಳ ಬೆಲೆ ಕಡಿಮೆ ಆಗಿಬಿಟ್ಟು ಬೀದಿಯಲ್ಲಿ ಇಕ್ಕೊಂಡು ಅದು ಮೈಕಲ್ಲಿ ಮೊಟ್ಟೆ ಅಂತೇಳಿಬಿಟ್ಟು ಮೊಟ್ಟೆ ಉತ್ಪಾದಕರು ಇಲ್ಲಿ ಮಾರಾಟ ಮಾಡ್ತಾರೆ. ಇದರಿಂದ ಸಿಕ್ಕಿದ್ದೆ ಅವಕಾಶ ಅಂತೇಳಿಬಿಟ್ಟು ಗ್ರಾಹಕರು ಮುಗಿಬಿದ್ದು ಇವತ್ತು ಮೊಟ್ಟೆಗಳನ್ನು ಕೊಂಡುಕೊಳ್ತಾ ಇದ್ದಾರೆ. ಯಾವುದಕ್ಕೂ ಈ ಮತ್ತೆ ಇಂಥ ಬೆಲೆ ಬರುತ್ತಾ ಇಲ್ಲ ಗೊತ್ತಿಲ್ಲ. ಹಾಗಾಗಿ ನೀವು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ಮೂಟೆಗಟ್ಟಲೆ ಮೊಟ್ಟೆಯನ್ನು ತಗೊಂಡೋಗಿ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.